ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಹೇಮಾ ಸುಮನ್ ಬ್ಲಾಗ್ಸ್ಗೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಅವರೆಕಾಳು ಸಾಂಬಾರು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಅದಕ್ಕೆ ಅವರೆಕಾಳನ್ನ ತೊಗೊಂಡಿದ್ದೀನಿ, ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಈ ಕುಕ್ಕರಲ್ಲಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ. ಸೊ ಈಗ ನೀರು ಕೂಡ ಕುದೀತಾ ಇದೆ, ಅದಕ್ಕೆ ಅವರೆಕಾಳನ್ನ ಹಾಕ್ಬಿಡೋಣ. ಸೊ ಈಗ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡೂ ಅದನ್ನು ಕೂಡ ಹಾಕೋಣ. ಈಗ ಟೊಮೆಟೊ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. 3 ಟೊಮೆಟೊನ ಅದನ್ನು ಕೂಡ ಬೇಯಕ್ಕೆ ಹಾಕ್ತೀನಿ ನಾನು. ಮತ್ತು ಒಂದು ಅರ್ಧ ಈರುಳ್ಳಿ ತೆಗ್ದಿದ್ದೀನಿ, ಒಂದು ಸ್ವಲ್ಪ ಉಪ್ಪು ರುಚಿಗೆ. ಈಗ ರುಬ್ಬಕ್ಕೆ ಕೊತ್ತಂಬರಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಸಾಂಬಾರು ಪೌಡ್ರು, ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಅರಿಶಿನ. ಸೊ ಈಗ ಮಿಕ್ಸಿ ಜಾರ್ಗೆ ಫಸ್ಟು ತೆಂಗಿನಕಾಯಿನ ರುಬ್ಕೊಂಬಿಡೋಣ. ನೋಡಿ ರುಬ್ಬಿದ್ದೀನಿ. ಸೊ ಈಗ ಅದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳೋಣ, ಮತ್ತು ಬೇಯಿಸಿಟ್ಟಿರೋ ಟೊಮೆಟೊ ಮತ್ತು ಅದು ಈರುಳ್ಳಿ ಅರ್ಧ ಹಾಕಿದ್ವಲ್ಲ ಅದೆರಡೂ, ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಂಬಿಡೋಣ. ಇದು ಸಾಫ್ಟಾಗಿ ನೈಸಾಗಿ ರುಬ್ಕೊಂಬರ್ಬೇಕು. ಅದನ್ನು ರುಬ್ಕೊಳ್ಳೋಣ. ಈಗ ನೋಡಿ ನೈಸಾಗಿ ರುಬ್ಕೊಂಬಂದಿದ್ದೀನಿ ಇವಾಗ ನಾನು. ನೋಡಿ ಈಗ ನಾವು ಕಾಳು ಬೇಯಿಸೋಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗಾದರೆ ಇಷ್ಟು ಸಾಕು. ಸೊ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಈಗ ಸಾಂಬಾರ್ಗೆ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೋಬೇಕು. ಸೊ ಈಗ ಒಂದು ಚಿಕ್ಕದಾಗೆ ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಇದನ್ನು ಸಾಂಬಾರು ಕೂಡ ಹಾಕೊಂಬಿಡೋಣ. ನೋಡಿ ಹಾಕಿದ್ದೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನಾವು ನೋಡಿ ನನಗೆ ಈ ಥರ ಇದ್ದರೆ ಸಾಕು. ಸೊ ಈಗ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು 2 ವಿಸಿಲ್ ತೊಗೊತಾ ಇದ್ದೀನಿ. 2 ವಿಸಿಲ್ ಆದಮೇಲೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು.